ಸ್ವಾಮೀಜಿಗಳು ಅವರೆಲ್ಲ ಬಂದು ಹೋಗ್ತಿದ್ದಾರೆ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಏನಾಗ್ತದೆ ಅಂತ ಸರ್ ಈಗ ಈ ಹಿಂದೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾಧ್ಯಮದವರು ನೀವೇ ಪ್ರಶ್ನೆ ಕೇಳಿದ್ರಿ. ಸಾರ್ವಜನಿಕರಿಗೆ ವಿರುದ್ಧವಾಗಿ ಯಾವುದೇ ಕ್ರಮ ವಹಿಸಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸೊ ನಾವು ಅದಕ್ಕೆ ಈ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ನಾವು ಕೂಡ ಪಾದಯಾತ್ರೆ ಮಾಡಿದ್ದೇವೆ. ಸೊ ಅವ್ರ ಪರವಾಗಿ ಅದನ್ನು ತಡಿಬೇಕು ಅಂತದ್ರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೇವೆ. ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತೀವಿ ಸರ್. ಈಗ ಡೆಫಿನೆಟ್ಲಿ ಈಗ ಒಂದು ನಗರದಲ್ಲಿ 1 ಲಕ್ಷ ಪಾಪ್ಯುಲೇಷನ್ ಇದೆ. ಅದೇನಾರು ಆಗ್ಬೇಕಂದ್ರೆ ನಗರ ಶಿಫ್ಟ್ ಮಾಡಬೇಕಾಗ್ತದೆ ಅಥವಾ ಅದನ್ನು ಹಾಕೋದ್ರಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಹಾಗಾಗಿ ಅದಕ್ಕೆ ಬೆಂಬಲ ಸೂಚಿಸ್ತೀವಿ. ತಾವು ಕೂಡ ಹೋಗಿ ಬರ್ತೀರಾ ಸರ್? ಹೋಗ್ತೀನಿ. ನನಗೆ ಹೇಳಿಲ್ಲ, ಕರೆದಿಲ್ಲ ನನಗೆ. ಈಗ ಹೋರಾಟಗಾರ ನನಗೆ ಹೇಳಿಲ್ಲ, ಗಮನಕ್ಕೆ ಕುಂತಿಲ್ಲ, ನಾನು ಬೇರೆ ಬೇರೆ ಕೆಲಸದಲ್ಲಿದ್ದೆ. ನಾನು ಹೋಗ್ತೀನಿ ಡೆಫಿನೆಟ್ಲಿ. ಈಗ ಸಿದ್ದರಾಮಯ್ಯನವರು CM ಆಗಿ 2.5 ವರ್ಷ ಆಯಿತು. ನವೆಂಬರ್ 20ಕ್ಕೆ ಬಹುಶಃ 2.5 ವರ್ಷ ಆಯಿತು. ಭಾಳ ಉತ್ತಮವಾದಂಥ ಆಡಳಿತವನ್ನು ಬಹುಶಃ ಇಡೀ ದೇಶದಲ್ಲಿ ಯಾವೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಆಡಳಿತವನ್ನು ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ರಾಜ್ಯದ ಕಡೆ ಸಮುದಾಯದವರಿಗೆ, ಬಡವರಿಗೆ, ಕಡು ಬಡವರಿಗೆ ಸರ್ಕಾರದ ಸವಲತ್ತು ಮುಟ್ಟುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ದೇಶದಲ್ಲಿ ಯಾರೂ ಕೂಡ ಸಮರ್ಪಕವಾಗಿ ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡ್ತಾರೆ, ಆ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ. ಸೊ ನಮ್ಮ ರಾಜ್ಯದಲ್ಲಿ ಏನು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ಇವತ್ತು 30 ತಿಂಗಳ ಕಾಲ ಪಂಚ ಗ್ಯಾರಂಟಿನ ನಡೆಸಿಕೊಟ್ಟಿದ್ದಾರೆ. ಮುಂದೆ ಕೂಡ ನಡೆಸ್ತಾರೆ. ಬಹುಶಃ ನಮ್ಮ ರಾಜ್ಯದ ಬಡತನದ ವ್ಯವಸ್ಥೆ ರೇಖೆ ಏನಿದೆ ಬಹುಶಃ ಎಲ್ಲರೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ.